ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಸೀತಾರಾಮ ಧಾರಾವಾಹಿ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಅದರಲ್ಲಿ ಬರುವಂತಹ ಪ್ರತಿಯೊಂದು ಪಾತ್ರ ಆಗಿರ್ಬೋದು, ಕಥೆ ಆಗಿರ್ಬೋದು, ಎಲ್ಲವೂ ಕೂಡ ಜನರಿಗೆ ಒಂದು ಅಚ್ಚುಮೆಚ್ಚು ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಸೀತಾರಾಮದಲ್ಲಿ ಬರುವಂತಹ ವೈಷ್ಣವಿ ಗೌಡ ಆಗಿರ್ಬೋದು ಅಥವಾ ಪ್ರಿಯಾ ಪಾತ್ರ ಆಗಿರ್ಬೋದು, ಅವರ ಒಂದಷ್ಟು ರೀಲ್ಸ್ಗಳಾಗಿರ್ಬೋದು, ಅವರ ಕಥೆ ಆಗಿರ್ಬೋದು, ಎಲ್ಲವೂ ಕೂಡ ಜನರಿಗೆ ಇಷ್ಟ ಆಗುತ್ತೆ. ಆದರೆ ಇದೀಗ ಪ್ರಿಯಾ ಅಂದರೆ ಯಾರು ಪ್ರಿಯಾ ಪಾತ್ರಧಾರಿ ಮಾಡ್ತಾ ಇರ್ತಾರೋ ಮೇಘನಾ ಶಂಕರಪ್ಪ ಹಾಗೆ ನಮ್ಮ ಒಂದು ವೈಷ್ಣವಿ ಗೌಡ ನಡುವೆ ದೊಡ್ಡ ಜಗಳವೇ ಆಗಿದೆ. ಶೂಟಿಂಗ್ ವೇಳೆ ಸೆಟ್ನಲ್ಲೇ ಪ್ರಿಯಾ ರೊಚ್ಚಿಗೆದ್ದಿದ್ದಾರೆ. ನಟಿಯರ ಗಲಾಟೆ ವಿಡಿಯೋ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹಾಗಾದರೆ ಇವರಿಬ್ಬರ ನಡುವೆ ಅಂಥದ್ದು ಏನಾಯಿತು, ಪ್ರಿಯಾ ರೊಚ್ಚಿಗೆ ಹೇಳೋದಕ್ಕೆ ಕಾರಣ ಏನು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಸೀತಾರಾಮ ಶೂಟಿಂಗ್ ವೇಳೆ ಪ್ರಿಯಾ ಅವರಿಗೆ ಅದು ಏನಾಯ್ತೋ ಏನೋ ಸೆಟ್ನಲ್ಲೇ ರೊಚ್ಚಿಗೆದ್ದಿದ್ದಾರೆ. ವೈಷ್ಣವಿ ಗೌಡ ವಿರುದ್ಧವಾಗಿ ಈ ಒಂದು ವಿಡಿಯೋ ಈಗ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಹೌದು, ಸೀತಾರಾಮ ಶೂಟಿಂಗ್ ಯುಗಾದಿ ಹಬ್ಬ ದಿನವೂ ಕೂಡ ನಡೆದಿದೆ ಸ್ನೇಹಿತರೆ. ಆದರೆ ಶೂಟಿಂಗ್ ವೇಳೆಯೇ ಪ್ರಿಯಾ ಪಾತ್ರಧಾರಿ ಮೇಘನಾ ಶಂಕರಪ್ಪ ಅವರು ಗಲಾಟೆ ಮಾಡಿದ್ದಾರೆ. ಇದರಿಂದ ಇಡೀ ತಂಡದಲ್ಲಿದ್ದಂಥ ನಟಿಯರು ಗಲಾಟೆಯನ್ನ ಆರಂಭಿಸಿದ್ದಾರೆ. ಜೋರಾಗಿ ವಾದಗಳು ನಡೆದಿದೆ. ಇದರಲ್ಲಿ ಪ್ರಿಯಾ ಮಾತ್ರ ಸಖತ್ ಜೋರಾಗಿ ಗಲಾಟೆಯನ್ನ ಮಾಡಿದ್ದಾರೆ. ಅದರ ವಿಡಿಯೋ ಕೂಡ ವೈರಲ್ ಆಗಿದೆ. ಕುತೂಹಲದ ವಿಷಯ ಏನಪ್ಪಾ ಅಂತಂದ್ರೆ, ಈ ವಿಡಿಯೋವನ್ನ ಖುದ್ದು ಸೀತಾರಾಮ ಸೀರಿಯಲ್ ನಟಿ ಸೀತಾ ಅಂದ್ರೆ ವೈಷ್ಣವಿ ಗೌಡ ಅವರು ಶೇರ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಸೀತಾರಾಮ ಧಾರಾವಾಹಿಯಲ್ಲಿ ಪ್ರತಿಯೊಂದು ಪಾತ್ರ ಜನರು ಇಷ್ಟಪಡೋದಂತೂ ಕಾಮನ್. ಸೊ ಸಿಹಿ ಪಾತ್ರ ಆಗಿರ್ಬೋದು, ಸೀತೆ ಆಗಿರ್ಬೋದು, ಅಥವಾ ರಾಮ್ ಪಾತ್ರ ಆಗಿರ್ಬೋದು, ಪ್ರಿಯಾ ಪಾತ್ರ ಆಗಿರ್ಬೋದು, ಇವೆಲ್ಲವನ್ನ ಜನರು ಇಷ್ಟಪಡ್ತಾರೆ. ಜೊತೆಗೆ ಅವರ ಒಂದು ಪರ್ಸ್ನಲ್ ಲೈಫ್ ಏನಿದೆಯೋ ಅಂದರೆ ಅವರ ಒಂದು ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಅಕೌಂಟ್ ಆಗಿರ್ಬೋದು, ಇವನ್ನ ಕೂಡ ಸಾಕಷ್ಟು ಜನ ಫಾಲೋ ಮಾಡೋದು ಕೂಡ ಇದೆ. ಯಾಕಂತಂದರೆ ಸೀರಿಯಲ್ನಲ್ಲಿ ನಾವು ಒಂದು ಕ್ಯಾರೆಕ್ಟರ್ ಆಗಿ ನೋಡ್ತೀವಿ, ಅದೇ ಅವರ ಪರ್ಸ್ನಲ್ ಲೈಫ್ ಬಗ್ಗೆ ಕೂಡ ತಿಳ್ಕೊಳ್ಬೇಕು ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಇರುತ್ತೆ ಸ್ನೇಹಿತರೆ. ಸೊ ವೈಷ್ಣವಿ ಗೌಡ ಹಾಗೆ ಮೇಘನಾ ಶಂಕರಪ್ಪ ನಡುವೆ ಮಾತಿನ ಚಕಮಕಿ ನಡೆದಿರೋದನ್ನ ನಾವಿಲ್ಲಿ ನೋಡ್ಬೋದು. ಇಲ್ಲಿ ಶೂಟಿಂಗ್ ಮಾಡಿರೋದನ್ನ ತಮ್ಮದೇ ಬ್ಯಾಗ್ನಲ್ಲಿ ಹಾಕ್ಕೊಳ್ಳೋದಕ್ಕೆ ಈ ಇಬ್ಬರು ನಟಿಯರು ವಾಕ್ಸಮರವನ್ನು ನಡೆಸ್ತಾ ಇರ್ತಾರೆ ಸ್ನೇಹಿತರೆ. ಸೊ ಅಷ್ಟಕ್ಕೂ ಈ ಗಲಾಟೆ ಏನು ಸೀರಿಯಲ್ ಆಗಿ ನಡೆದಿದ್ದಲ್ಲ ಸ್ನೇಹಿತರೆ. ಸೊ ಬದಲಿಗೆ ಶೂಟಿಂಗ್ ಸೆಟ್ನಲ್ಲಿ ಎಲ್ಲರೂ ಕೂಡ ತಮಾಷೆಯಾಗಿ ಮಾಡಿರುವಂಥ ಗಲಾಟೆ ಅಂತ ಹೇಳಲಾಗ್ತಾ ಇದೆ. ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದಂಥ ನಟಿಯರು ಸೆಟ್ನಲ್ಲಿ ತಮಾಷೆ ಮಾಡ್ಕೊಂಡಿರ್ತಾರೆ. ಸೀರಿಯಲ್ಗಳು ಸಿನಿಮಾಗಳಂತೆ ಅಲ್ಲ, ಇಲ್ಲಿ ನಟ ನಟಿಯರಿಗೆ ಶೂಟಿಂಗ್ ಸೆಟ್ಟೇ ಮನೆಗಿಂತಲೂ ಹೆಚ್ಚಾಗಿರುತ್ತೆ. ಯಾಕಂತಂದರೆ ಕಂಪ್ಲೀಟ್ ಡೇ ಪೂರ್ತಿ ಶೂಟಿಂಗ್ ಮಾಡ್ತಾ ಇರ್ತಾರೆ, ಒಂದೇ ಕಡೆ ಶೂಟಿಂಗ್ ಇರುತ್ತೆ, ಎಲ್ಲರೂ ಕೂಡ ಒಟ್ಟಿಗೆ ಸೇರ್ಕೊಳ್ತಾರೆ. ಸೀರಿಯಲ್ಗಳಲ್ಲಿ ನಟಿಸುವಂಥ ನಟ ನಟಿಯರಿಗೆ ಮನೆಯವರಾಗಿ ಬಿಡ್ತಾರೆ, ಅಂದರೆ ಅವರೇ ಒಂದು ಫ್ಯಾಮಿಲಿ ಆಗಿರ್ತಾರೆ. ಅಲ್ಲೇ ಅವರ ಬಾಂಧವ್ಯ ಕೂಡ ಬೆಳೆಯುತ್ತೆ. 5-6 ವರ್ಷಗಳವರೆಗೆ ಒಂದೇ ಸೀರಿಯಲ್ ನಡೆಯೋ ಕಾರಣ ಅವರ ಬಾಂಧವ್ಯ ಅಷ್ಟು ಗಟ್ಟಿಯಾಗಿ ಬಿಡುತ್ತೆ. ಅದೇ ರೀತಿ ಸೀತಾರಾಮ ತಂಡದವರು ಕೂಡ ಬಗೆ ಬಗೆಯ ಅಡುಗೆಯನ್ನು ಮಾಡ್ಕೊಂಡು ಬಂದು ಶೂಟಿಂಗ್ ಸೆಟ್ನಲ್ಲಿ ಸವಿಯೋದನ್ನು ನಾವು ನೋಡ್ಬೋದು. ಸಾಕಷ್ಟು ರೀಲ್ಸ್ಗಳನ್ನು ಕೂಡ ಮಾಡ್ತಾರೆ. ಇದೇ ವೇಳೆ ತಮಾಷೆಗಂತ ಒಂದು ಇಲ್ಲಿ ಗಲಾಟೆ ಕೂಡ ನಡೆಯುತ್ತೆ ಸ್ನೇಹಿತರೆ. ಹೌದು, ನಟಿ ಮೇಘನಾ ಶಂಕರಪ್ಪ ಕುರಿತು ಹೇಳೋದಾದರೆ, ಸೀತಾರಾಮ ಸೀರಿಯಲ್ಗೂ ಮುನ್ನ ಅವರು ನಟಿಸಿದ್ದು ನಮ್ಮನೆ ಯುವರಾಣಿ ಧಾರಾವಾಹಿಯಲ್ಲಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂತಹ ನಮ್ಮನೆ ಯುವರಾಣಿ ಧಾರಾವಾಹಿಯಲ್ಲಿ ಖಳನಾಯಕಿ ನೇತ್ರಾ ಪಾತ್ರದ ಮೂಲಕ ಗಮನ ಸೆಳೀತಾರೆ. ಸೊ ಆ ಧಾರಾವಾಹಿ ಕೂಡ ಆಕೆಗೆ ಹಿಟ್ ಕೊಡ್ತು. ಸೊ ಆ ಧಾರಾವಾಹಿ ಆಕೆಗೊಂದು ಬ್ರೇಕ್ ಕೊಡ್ತು ಅಂತಾನೆ ಹೇಳ್ಬೋದು. ನಿರೂಪಕಿಯಾಗಿ ಕಿರುತೆರೆಯಲ್ಲಿ ಕಾಣಿಸ್ಕೊಂಡಿದ್ದಂಥ ಮೇಘನಾ ಶಂಕರಪ್ಪ ನಟನಿಗೆ ಕಾಲಿಟ್ಟಿದ್ದು ಕಿನ್ನರಿ ಧಾರಾವಾಹಿಯ ನಂತರ. ಮುಂದೆ ಕೃಷ್ಣ ತುಳಸಿ ಆಗಿರ್ಬೋದು, ರತ್ನಗಿರಿ ರಹಸ್ಯ ಆಗಿರ್ಬೋದು, ದೇವಯಾನಿ, ಸಿಂಧೂರ, ಹೀಗೆ ಬೇರೆ ಬೇರೆ ಧಾರಾವಾಹಿಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಂಥ ಮೇಘನಾ ಅವರು ಸದ್ಯ ಪ್ರಿಯಾ ಆಗಿ ಕಿರುತೆರೆ ವೀಕ್ಷಕರಿಗೆ ಇಷ್ಟ ಆಗಿದ್ದಾರೆ. ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಯಾವುದೇ ಪಾತ್ರ ನೀಡಿದ್ರೂ ಕೂಡ ಅಚ್ಚುಕಟ್ಟಾಗಿ ಜೀವ ತುಂಬುವಂಥ ಮೇಘನಾ ಎರಡೂ ಶೇಡ್ ಪಾತ್ರವಿರುವ ಪಾತ್ರದ ಮೂಲಕ ಗುರುತಿಸ್ಕೊಂಡವರು. ಕಿರುತೆರೆ ಅಂಗಳದಲ್ಲಿ ಭಿನ್ನ ಪಾತ್ರಗಳ ಮೂಲಕ ಮೋಡಿ ಮಾಡ್ತಿರುವಂಥ ಈಕೆಗೆ ಹಿರಿತೆರೆಯಲ್ಲಿ ಕಾಣಿಸ್ಕೊಳ್ಳುವಂಥ ಆಸೆ ಕೂಡ ಇದೆಯಂತೆ ಸ್ನೇಹಿತರೆ. ಇನ್ನು ವೈಷ್ಣವಿ ಗೌಡ ಕುರಿತು ಹೇಳೋದಾದರೆ, ಕನ್ನಡದ ಪ್ರೇಕ್ಷಕರಿಗೆ ಸನ್ನಿಧಿ ಅಂತಲೇ ಇವರು ಪರಿಚಯ. ಅಗ್ನಿಸಾಕ್ಷಿ ಸೀರಿಯಲ್ನ ಸನ್ನಿಧಿ ಮೂಲಕ ಸಖತ್ ಫೇಮಸ್ ಆಗಿದ್ದಂಥ ನಟಿ ಈಗ ಸೀತಾರಾಮದ ಸೀತೆಯಾಗಿ ಮನೆ ಮಾತಾಗಿದ್ದಾರೆ. ವೈಷ್ಣವಿ ಕನ್ನಡ ಕಿರುತೆರೆ ಲೋಕದ ಜನಪ್ರಿಯ ನಟಿ. ಈಗಲೂ ಕೂಡ ಆಕೆಗೆ ಸನ್ನಿಧಿ ಅಂತಾನೆ ಸಾಕಷ್ಟು ಜನ ಕರೀತಾರೆ. ಅದೇ ಧಾರಾವಾಹಿ ಮೂಲಕ ಆಕೆಯನ್ನು ಗುರುತಿಸ್ತಾರೆ. ಸೊ
ಜೀ ಕನ್ನಡದ ದೇವಿ ಅನ್ನುವಂಥ ಸೀರಿಯಲ್ನಿಂದ ಈಕೆ ಕಿರುತೆರೆ ಪ್ರಯಾಣವನ್ನು ಶುರು ಮಾಡ್ತಾರೆ. ನಂತರ ಪುನರ್ವಿವಾಹದಲ್ಲಿ ನಟಿಸಿ ಅಗ್ನಿಸಾಕ್ಷಿ ಸೀರಿಯಲ್ನ ಸನ್ನಿಧಿಯಾಗಿ ಆಯ್ಕೆಯಾಗ್ತಾರೆ. ಈ ಪಾತ್ರದ ಮೂಲಕ ಅಪಾರ ಜನಮನ್ನಣೆಯನ್ನು ಪಡ್ಕೊಳ್ತಾರೆ. ಗಿರಿಗಿಟ್ಲೆ ಅನ್ನುವಂಥ ಒಂದು ಚಿತ್ರದ ನಾಯಕಿ ಕೂಡ ಆಗಿದ್ರು ಸ್ನೇಹಿತರೆ. ಭರ್ಜರಿ ಕಾಮಿಡಿ ಅನ್ನುವಂಥ ರಿಯಾಲಿಟಿ ಶೋ ನಿರೂಪಣೆ ಕೂಡ ಅಂದರೆ ಆ್ಯಂಕರಿಂಗ್ ಕೂಡ ಮಾಡ್ತಾರೆ. ಕುಣಿಯೋಣು ಬಾರ ಡಾನ್ಸ್ ರಿಯಾಲಿಟಿ ಶೋ ಹಾಗೆ ಬಿಗ್ ಬಾಸ್ ಸೀಸನ್ 8ರಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಸದ್ಯಕ್ಕೆ ಇವರಿಬ್ಬರು ಕಿತ್ತಾಡ್ಕೊಂಡಿರುವಂಥ ಅಂದರೆ ಯುಗಾದಿ ಹಬ್ಬಕ್ಕೆ ಏನು ಕಿತ್ತಾಡ್ಕೊಂಡಿದ್ದಾರೋ ಊಟದ ವಿಚಾರಕ್ಕೆ ಅದೇ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೊ ಸೀರಿಯಲಲ್ಲಿ ನಾವು ಯಾವ ರೀತಿಯಾಗಿ ನೋಡ್ತೀವೋ ಅದಕ್ಕೆ ಅಪೋಸಿಟ್ ಆಗಿ ಇವರು ಶೂಟಿಂಗ್ ಸೆಟ್ಟಲ್ಲಿ ಇರ್ತಾರೆ, ತುಂಬ ಎಂಜಾಯ್ ಮಾಡ್ತಾರೆ. ಆ ಒಂದಷ್ಟು ವಿಡಿಯೋಸ್ಗಳನ್ನು ತಮ್ಮ ಒಂದು ಇನ್ಸ್ಟಾಗ್ರಾಮಲ್ಲಿ ಹಾಗೆ ವೈಷ್ಣವಿ ಗೌಡ ಅವರ ಯೂಟ್ಯೂಬ್ ಚಾನಲಲ್ಲಾಗಿರ್ಬೋದು, ಪ್ರಿಯಾ ಅವರ ಯೂಟ್ಯೂಬ್ ಚಾನಲಲ್ಲಾಗಿರ್ಬೋದು ಶೇರ್ ಮಾಡ್ಕೊಳ್ತಾರೆ. ಅದೇ ಈಗ ವೈರಲ್ ಆಗ್ತಾ ಇದೆ. ಸೊ ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ಏನು? ಸೀತಾರಾಮ ಧಾರಾವಾಹಿ ನಿಮಗೆ ಇಷ್ಟ ಆಗ್ತಾ ಇದೆಯಾ? ಯಾವ ಪಾತ್ರ ಇಷ್ಟ ಆಗ್ತಾ ಇದೆ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.